ಸ್ನೇಹಿತರೆ ನಮಸ್ಕಾರ. ಸ್ಯಾಂಡಲ್ವುಡ್ನಲ್ಲಿ 2026ರ ಆರಂಭಕ್ಕೆ ಶುಭ ಸುದ್ದಿಗಳು ಬರೋದಕ್ಕೆ ಶುರುವಾಗಿದ್ದಾವೆ. ಬಣ್ಣದ ಲೋಕದಲ್ಲೇ ಈಗಾಗಲೇ ಮಿಂಚುತ್ತಿರುವಂತಹ ಪ್ರತಿಭಾನ್ವಿತ ನಟಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಎನ್ನುವಂಥ ಸುದ್ದಿ ಈಗ ಬಹಿರಂಗ ಆಗಿದೆ. ಗುಟ್ಟಾಗಿ ನಡೆದಿರುವಂಥ ಎಂಗೇಜ್ಮೆಂಟನ್ನು ಸ್ವತಃ ಅವರೇ ರಟ್ಟು ಮಾಡಿದ್ದಾರೆ. ಇಷ್ಟು ದಿನಗಳ ಕಾಲ ತಾವು ಎಂಗೇಜ್ಮೆಂಟ್ ಸುದ್ದಿಯನ್ನು ಮುಚ್ಚಿಟ್ಟಿದ್ದು ಮತ್ತು ಈಗ ಸೀರಿಯಲ್ನಲ್ಲಿ ಒಂದು ಕಡೆ ಬ್ಯುಸಿ ಇರುವಂಥದ್ದು, ಇದರ ಗ್ಯಾಪ್ನಲ್ಲೇ ಎಂಗೇಜ್ಮೆಂಟನ್ನು ಮಾಡ್ಕೊಂಡಿರೋದು ಯಾವಾಗ ಅನ್ನೋದು ಈಗ ಸದ್ಯಕ್ಕೆ ಕುತೂಹಲವನ್ನು ಕೆರಳಿಸಿದೆ. ಜೊತೆಗೆ ಅವರ ಅಭಿಮಾನಿಗಳಿಗೆ, ಅವರ ಸ್ನೇಹಿತರಿಗೆ, ಹಾಗೆಯೇ ಅವರನ್ನು ಫಾಲೋ ಮಾಡುವಂಥ ಫಾಲೋವರ್ಸರಿಗೆ ಒಂದು ಸರ್ಪ್ರೈಸನ್ನು ಕೂಡ ಕೊಟ್ಟಿದ್ದಾರೆ. ಆ ನಟಿ ಬೇರೆ ಯಾರೂ ಅಲ್ಲ, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಖ್ಯಾತಿಯ ನಟಿ ಸಂಜನಾ ಬುರ್ಲಿ ಅವರು. ಹೌದು, ಸಂಜನಾ ಬುರ್ಲಿ ಅವರು ಈಗ ಸದ್ಯಕ್ಕೆ ಒಂದೊಳ್ಳೆ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ರೂ ಕೂಡ, ಇದರ ನಡುವೆ ಬ್ಯುಸಿಯಾಗಿದ್ರೂ ಕೂಡ ಇದರ ನಡುವೆನೇ ಸದ್ದಿಲ್ಲದೆ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ. ಭಾವಿ ಪತಿಯ ಜೊತೆಗೆ ಉಂಗುರವನ್ನು ಬದಲಾಯಿಸಿಕೊಂಡಿರುವಂತಹ ಅಥವಾ ಎಂಗೇಜ್ಮೆಂಟನ್ನು ಮಾಡಿಕೊಂಡಿರುವಂತಹ ಫೋಟೋವನ್ನು ಹಂಚಿಕೊಳ್ಳೋದ್ರ ಮೂಲಕ ಒಂದು ಸರ್ಪ್ರೈಸಿಂಗ್ ಸುದ್ದಿಯನ್ನು ಈಗ ಹರಿಬಿಟ್ಟಿದ್ದಾರೆ. ಹಾಗಾದರೆ ಸಂಜನಾ ಯಾರ ಜೊತೆಗೆ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದು, ಯಾವಾಗ ಮದುವೆ, ಏನು ಈ ಎಂಗೇಜ್ಮೆಂಟ್ನ ವಿಶೇಷತೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜೀ ಕನ್ನಡದಲ್ಲಿ ಪ್ರಸಾರ ಆದಂತಹ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸಣ್ಣವರಿಂದ ಹಿರಿ ವಯಸ್ಸಿನ ಎಲ್ಲ ಅಜ್ಜಂದ್ರಿಗೂ ಕೂಡ ಈ ಧಾರಾವಾಹಿ ಅಂತ ಹೇಳಿದ್ರೆ ಅಚ್ಚುಮೆಚ್ಚು. ಇಲ್ಲಿ ಪುಟ್ಟಕ್ಕ ಉಮಾಶ್ರೀ ಅವರ ಪಾತ್ರ ಇರ್ಬೋದು, ಅವರ ಮಕ್ಕಳ ಪಾತ್ರವನ್ನು ನಿರ್ವಹಿಸಿದಂತಹ ಪ್ರತಿಯೊಬ್ಬರು ಇರ್ಬೋದು, ಎಲ್ಲರೂ ಕೂಡ ವಿಶೇಷವಾಗಿ ಗಮನವನ್ನು ಸೆಳೆದವರು. ಅದರಲ್ಲೂ ಕೂಡ ಸಂಜನಾ ಬುರ್ಲಿ ಅಂತೂ ಇನ್ನಷ್ಟು ವಿಶೇಷತೆಯಿಂದ ಮತ್ತು ಹೆಚ್ಚು ವೀಕ್ಷಕರ ಪ್ರೀತಿಯನ್ನು ಗಳಿಸಿದಂತಹ ನಟಿ ಅನ್ನೋದರಲ್ಲಿ ಡೌಟ್ ಇಲ್ಲ. ಹಾಗಾಗಿನೇ ಈಗಲೂ ಕೂಡ ಈ ಬಣ್ಣದ ಲೋಕದಲ್ಲಿ ಬ್ಯುಸಿಯಾಗಿರೋದು ಸಂಜನಾ ಬುರ್ಲಿ. ಹೌದು, ಒಂದಾದ್ಮೇಲೊಂದು ಅವಕಾಶಗಳನ್ನು ಗಿಟ್ಟಿಸ್ಕೊಳ್ತಿರುವಂಥ ಸಂಜನಾಗೆ ಈಗ ಸದ್ಯಕ್ಕೆ ಮತ್ತೆ ಒಳ್ಳೆಯ ಅವಕಾಶವೇ ಸಿಕ್ಕಿದೆ. ಇದರ ನಡುವೆ ಈ ಸಂಜನಾ ಈಗ ಮತ್ತೊಂದು ಶುಭ ಸುದ್ದಿಯನ್ನು ಕೊಟ್ಟಿದ್ದಾರೆ. ಆ ಶುಭ ಸುದ್ದಿ ಏನು ಅಂತ ಹೇಳಿದ್ರೆ, ತಮ್ಮ ಮದುವೆಗೆ ಸಂಬಂಧಪಟ್ಟಂತಹ ಶುಭ ಸುದ್ದಿ, ಸರ್ಪ್ರೈಸಿಂಗ್ ಸುದ್ದಿ. ಹೌದು, ಸಂಜನಾ ಬುರ್ಲಿ ಮುದ್ದಾದಂತಹ ನಟಿ, ಸಾಕಷ್ಟು ಸೀರಿಯಲ್ಗಳಲ್ಲಿ ಅವಕಾಶಗಳನ್ನು ಗಿಟ್ಟಿಸ್ಕೊಂಡಂಥ ನಟಿ. ಆದರೆ ಒಪ್ಪಿಕೊಂಡಿದ್ದು ಅಥವಾ ನಟಿಸಿದ್ದು ಕೆಲವು ಸೀರಿಯಲ್ಗಳಲ್ಲಿ ಮಾತ್ರ. ಸಂಜನಾ ಬುರ್ಲಿ ನಟಿಯಾಗಿ, ಡ್ಯಾನ್ಸರ್ ಆಗಿ, ಜೊತೆಗೆ ಒಂದಷ್ಟು ವಿಶೇಷವಾದಂತಹ ಹವ್ಯಾಸಗಳನ್ನು ತೊಡಗಿಸಿಕೊಂಡಿರುವಂತಹ ನಟಿಯೂ ಕೂಡ ಹೌದು. ಇಂತಹ ಸಂಜನಾ ಬುರ್ಲಿ ಈಗ ಸದ್ದಿಲ್ಲದೆ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಾರೆ. ಅದು ಕೂಡ ಡಾಕ್ಟ್ರು ಜೊತೆಗೆ ಆ್ಯಕ್ಟ್ರು ಎಂಗೇಜ್ಮೆಂಟನ್ನು ಮಾಡಿಕೊಂಡಿರೋದು ಭಾರಿ ದೊಡ್ಡ ಸುದ್ದಿಯಾಗಿದೆ ಈಗ. ಯಾಕಂತ ಹೇಳಿದ್ರೆ ಇದು ಯಾರಿಗೂ ಕೂಡ ಗೊತ್ತಿರಲಿಲ್ಲ, ಸ್ವತಃ ಅವರೇ ಈಗ ಇದನ್ನು ಬಹಿರಂಗಪಡಿಸಿರೋದು. ಹಾಗಾದರೆ ಈ ಸಂಜನಾ ಬುರ್ಲಿ ಈಗ ಎಂಗೇಜ್ ಆದಂಥ ಹುಡುಗ ಯಾರು, ಅವರ ಹಿನ್ನೆಲೆ ಏನು, ಜೊತೆಗೆ ಈ ಶ್ರೀಗಂಧದ ಗುಡಿ ಮತ್ತು ಪುಟ್ಟಕ್ಕನ ಧಾರಾವಾಹಿ ಈ ಎರಡೂ ಸೀರಿಯಲ್ನಲ್ಲಿ ನಟಿಸಿದಂತಹ ನಟಿಯ ಮುಂದಿನ ಕೆರಿಯರ್ ಏನು, ಅಂದರೆ ಮುಂದೆ ನಟನಾ ಕ್ಷೇತ್ರದಲ್ಲಿ ಮುಂದುವರಿತಾರಾ ಇಲ್ವಾ ಅನ್ನೋಂಥದ್ದು ಈಗ ಸದ್ಯಕ್ಕಿರುವಂತಹ ಕುತೂಹಲ. ಹೌದು, ಪುಟ್ಟಕ್ಕನ ಮಕ್ಕಳು ಮತ್ತು ಗಂಧದ ಗುಡಿ ಧಾರಾವಾಹಿಯಲ್ಲಿ ನಟಿಸ್ತಿರುವಂತಹ ಸಂಜನಾ ಬುರ್ಲಿಗೆ ಒಳ್ಳೆ ಹೆಸರನ್ನು ತಂದುಕೊಟ್ಟಂತಹ ಸೀರಿಯಲ್ ಅಂತ ಹೇಳಿದ್ರೆ ಅದು ಪುಟ್ಟಕ್ಕನ ಮಕ್ಕಳು. ಸ್ನೇಹ ಅನ್ನುವಂಥ ಪಾತ್ರದಲ್ಲಿ ನಟಿಸಿದಂಥ ಸಂಜನೆಗೆ ಕಿರುತೆರೆಯ ವೀಕ್ಷಕರು ಇನ್ನಿಲ್ಲದಷ್ಟು ಪ್ರೀತಿಯನ್ನು ಕೊಟ್ಟಿದ್ದರು, ಮನೆ ಮಗಳಾಗಿ ಪ್ರಖ್ಯಾತಿಯನ್ನು ಪಡೆದಿದ್ದರು. ಆ ಮಟ್ಟಿಗೆ ಜನಪ್ರಿಯತೆಯನ್ನು ಪಡೆದಂತಹ ನಟಿಯರ ಸಾಲಿನಲ್ಲಿ ಸಂಜನಾ ಕೂಡ ಬಂದು ಹೋಗಿದ್ದರು. ಕೆಲವೇ ದಿನದಲ್ಲಿ ಜನರ ಪ್ರೀತಿಯನ್ನು ಗಳಿಸಿದಂತಹ ನಟಿಯೂ ಕೂಡ ಸಂಜನಾ. ಸ್ನೇಹ ಅವತ್ತು ಈ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನಟಿಸಿದಂತಹ ಸಂಜನಾ ಬುರ್ಲಿ ನಿರ್ವಹಿಸಿದಂಥ ಪಾತ್ರದ ಹೆಸರು ಸ್ನೇಹ ಅಂತೇಳಿ. ಈ ಸ್ನೇಹ ನೇರ ನುಡಿ, ಛಲ ಮತ್ತು ಕಂಠಿಯ ಜೊತೆಗಿನ ಪ್ರೀತಿಯಿಂದ ಕಿರುತೆರೆ ವೀಕ್ಷಕರಿಗೆ ತುಂಬ ಇಷ್ಟ ಆದಂತಹ ನಟಿ. ಆದರೆ ವೈಯಕ್ತಿಕ ಹಾಗೂ ಓದಿನ ಕಾರಣವನ್ನು ಕೊಟ್ಟು ಸಂಜನಾ ಬುರ್ಲಿ ಆ ಧಾರಾವಾಹಿಯಿಂದ ಹೊರಬಂದಿದ್ರು. ಸುಮಾರು 1 ವರ್ಷಗಳ ಕಾಲ ಕಿರುತೆರೆಯಿಂದ ದೂರವಿದ್ದಂಥ ಸಂಜನಾ ಬುರ್ಲಿ ಮತ್ತೆ ಕಿರುತೆರೆಗೆ ಎಂಟ್ರಿಯನ್ನು ಕೊಟ್ಟಿದ್ದು ಗಂಧದ ಗುಡಿ ಎನ್ನುವಂತಹ ಧಾರಾವಾಹಿಯ ಮೂಲಕ. ಹೌದು, ಬಿಗ್ ಬಾಸ್ಗೆ ಸಂಜನಾ ಹೋಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ನಂತರ ಈಕೆಗೆ ಒಳ್ಳೆಯ ಅವಕಾಶ ಈ ಧಾರಾವಾಹಿಯಲ್ಲಿ ಸಿಕ್ಕಂಥ ಕಾರಣಕ್ಕೋಸ್ಕರ ಕಲರ್ಸ್ ಕನ್ನಡದಲ್ಲೇ ಪ್ರಸಾರ ಆಗ್ತಿರುವಂತಹ ಶ್ರೀಗಂಧದ ಗುಡಿ ಧಾರಾವಾಹಿಯಲ್ಲಿ ಸಂಜನಾ ಬುರ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ. ಈ ಸೀರಿಯಲ್ನಲ್ಲಿ ಮತ್ತೆ ಸಂಜನಾ ಬುರ್ಲಿಯನ್ನು ನೋಡಿ ವೀಕ್ಷಕರು ತುಂಬ ಖುಷಿಯಾಗಿದ್ದರು, ಇಷ್ಟಪಟ್ಟಿದ್ದರು. ಇದೇ ಗ್ಯಾಪ್ನಲ್ಲಿ ಸಂಜನಾ ಬುರ್ಲಿ ಸದ್ದಿಲ್ಲದೆ ವೈದ್ಯ ಸಮರ್ಥ ಜೊತೆಗೆ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಾರೆ ಅನ್ನೋಂಥ ಸುದ್ದಿ ಈಗ ಭಾರಿ ವೈರಲ್ ಆಗಿದೆ.
ಭಾರಿ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋಸ್ಗಳನ್ನು ಹಂಚಿಕೊಂಡಿರುವಂಥ ಸಂಜನಾ ಮುರಳಿ ಈ ಫೋಟೋಸ್ಗೆ ಫ್ಯಾನ್ಸ್ಗಳು ಶುಭ ಕೋರ್ತಾ ಇದ್ದಾರೆ. ಜೊತೆಗೆ ಗುಟ್ಟಾಗಿ ಮದುವೆ ಆಗಿರೋದ್ರ ವಿಚಾರವಾಗಿಯೂ ಕೂಡ ವಿಚಾರಿಸ್ತಾ ಇದ್ದಾರೆ. ಸಂಜನಾ ಮುರಳಿ ಬಹುಬೇಗನೆ ಕಿರುತೆರೆಯಲ್ಲಿ ಜನಪ್ರಿಯತೆಯನ್ನು ಪಡೆದುಕೊಂಡಂತಹ ನಟಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಶುರುವಾದಂತಹ ಈಕೆಯ ಈ ಪಾಪ್ಯುಲಾರಿಟಿ ಇವತ್ತಿಗೂ ಕೂಡ ನಿಂತಿಲ್ಲ. ಇನ್ಫ್ಯಾಕ್ಟ್ ಪುಟ್ಟಕ್ಕನ ಮಕ್ಕಳು ಶುರುವಾದಂಥ ದಿನದಿಂದನೇ ಈಕೆಗೆ ವೀಕ್ಷಕರ ಪ್ರೀತಿ ಸಿಗ್ತಾ ಹೋಯಿತು. ಸ್ನೇಹ ಪಾತ್ರವನ್ನು ತಮ್ಮ ಮನೆಯ ಹೆಣ್ಣು ಮಕ್ಕಳಲ್ಲಿ ಕಾಣೋದಕ್ಕೆ ಒಂದು ರೀತಿಯಲ್ಲಿ ಇಷ್ಟಪಡ್ತಾ ಇದ್ರು. ಆ ಮಟ್ಟಿಗೆ ತಮ್ಮ ಪಾತ್ರದಿಂದ ಪ್ರಭಾವವನ್ನು ಬೀರಿದ್ರು ಈ ಸಂಜನಾ. ಕಲರ್ಸ್ ಕನ್ನಡದ ಹೊಸ ಧಾರಾವಾಹಿ ಗಂಧದ ಗುಡಿಯಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಿರುವಂಥ ಸಂಜನಾ ಇಲ್ಲೂ ಕೂಡ ಆ ಪಾತ್ರಕ್ಕೆ ನ್ಯಾಯ ತುಂಬುವಂಥ ಕೆಲಸವನ್ನು ಮಾಡುತ್ತಿದ್ದಾರೆ. ಈ ನಡುವೆ ಯಶಸ್ಸಿನ ಹಾದಿಯಲ್ಲಿ ಇರುವಾಗಲೇ ಸಂಜನಾ ಮುರಳಿಯವರು ವೈವಾಹಿಕ ಜೀವನಕ್ಕೆ ಕಾಲಿಡೋದಕ್ಕೆ ಸಜ್ಜಾಗಿದ್ದಾರೆ. ಅದು ಅವರ ಅಭಿಮಾನಿಗಳಲ್ಲಿ ಅಚ್ಚರಿಯನ್ನು ಕೂಡ ಮೂಡಿಸಿದೆ. ಸಂಜನಾ ಮುರಳಿ ಎಲ್ಲಿಯೂ ಕೂಡ ನಿಶ್ಚಿತಾರ್ಥ ಮಾಡಿಕೊಳ್ಳುವ ಬಗ್ಗೆ ಸುಳಿವನ್ನು ಕೊಟ್ಟಿರಲಿಲ್ಲ. ದಿಢೀರನೆ ಏಕಾಏಕಿ ಎಂಗೇಜ್ಮೆಂಟ್ ಮಾಡಿಕೊಂಡಿರುವಂಥ ನಟಿಯ ನಿರ್ಧಾರದ ಬಗ್ಗೆ ಅಭಿಮಾನಿಗಳು ನೆಟ್ಟಿಗರು ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದು ನವ ಜೋಡಿಗೆ ಶುಭ ಹಾರೈಸಿದ್ದಾರೆ. ಇನ್ನು ಈ ಹುಡುಗ ಯಾರು ಏನು ಅಂತ ಹೇಳಿಬಿಟ್ಟು ನೋಡ್ತಾ ಹೋಗೋದಾದರೆ, ಸಮರ್ಥ್ ಅನ್ನೋರ ಜೊತೆಗೆ ಸಂಜನಾ ಮುರಳಿ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಾರೆ. ಸಮರ್ಥ್ ಮೂಲತಃ ವೃತ್ತಿಯಲ್ಲಿ ವೈದ್ಯರು, ದಾವಣಗೆರೆ ಜಿಲ್ಲೆಯ ಚೆನ್ನಗಿರಿಯವರು. MBBS MD ವೈದ್ಯರಾಗಿರುವಂತಹ ಇವರು ಸಂಜನಾ ಮುರಳಿ ಜೊತೆಗೆ ಆಗಾಗ ಓಡಾಟವನ್ನು ಕೂಡ ಮಾಡ್ತಾಯಿದ್ರು. ಪ್ರಪಂಚ ಪರ್ಯಟನೆ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ರು. ಹೊಸ ಹವ್ಯಾಸಗಳನ್ನು ಅನ್ವೇಷಣೆ ಮಾಡೋದ್ರಲ್ಲೂ ಕೂಡ ಇಬ್ಬರಿಗೂ ಕೂಡ ಇಷ್ಟ ಇತ್ತು. ಹಾಗೆಯೇ ಅಥ್ಲೆಟ್ ಕೂಡ ಆಗಿದ್ದು ಹ್ಯಾಂಡ್ಬಾಲ್ ಮತ್ತು ಇತರ ಸ್ಪೋರ್ಟ್ಸ್ಗಳಲ್ಲೂ ಕೂಡ ಈ ಸಮರ್ಥ ಆ್ಯಕ್ಟಿವ್ ಆಗಿದ್ದರು. ಸಂಜನಾ ಮುರಳಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಿಂದ ಜನಪ್ರಿಯತೆಯನ್ನು ಪಡೆದಂತಹ ನಟಿ. ಅದಾದ ಬಳಿಕ ಗಂಧದ ಗುಡಿ ಧಾರಾವಾಹಿಯಲ್ಲೂ ಕೂಡ ನಟಿಸ್ತಿದ್ದಾರೆ. ಹೀಗೆ ಸ್ನೇಹಿತರ ಮೂಲಕ ಪರಿಚಯ ಆದಂಥ ಸಮರ್ಥ ಜೊತೆಗೆ ಸ್ನೇಹ ಗಟ್ಟಿಯಾಗ್ತದೆ. ಸ್ನೇಹ ಪ್ರೀತಿಯಾಗಿ ಬದಲಾಗ್ತದೆ. ಪ್ರೀತಿ ಇವತ್ತು ಎಂಗೇಜ್ಮೆಂಟ್ವರೆಗೂ ಕೂಡ ಬಂದಿದೆ. ಶೀಘ್ರದಲ್ಲೇ ಮದುವೆ ದಿನಾಂಕವನ್ನು ಕೂಡ ಘೋಷಣೆ ಮಾಡಲಿದ್ದಾರೆ. ಆದಷ್ಟು ಬೇಗ ಮದುವೆ ಕಾರ್ಯಕ್ರಮವು ಕೂಡ ಮುಗಿದು ಹೋಗಲಿದೆ. ಅಲ್ಲಿಗೆ ದಾಂಪತ್ಯ ಜೀವನಕ್ಕೆ ಸಂಜನಾ ಮುರಳಿ ಕಾಲಿಡಲಿದ್ದಾರೆ ಅನ್ನೋದು ಕೂಡ ಖುಷಿಯ ವಿಚಾರ. ಮತ್ತೊಂದು ಕನ್ಫ್ಯೂಷನ್ ಅಥವಾ ಭಯ ಅಥವಾ ಆತಂಕ ಅಥವಾ ಒಂದು ಕುತೂಹಲ ಏನು ಅಂತ ಹೇಳಿದ್ರೆ, ಸಂಜನಾ ಮುರಳಿ ಈಗ ಇವರ ಜೊತೆಗೆ ಸಮರ್ಥ ಜೊತೆಗೆ ಮದುವೆ ಏನೋ ಆಗ್ತಾರೆ. ಮದುವೆ ಆದ ಬಳಿಕ ಸೀರಿಯಲ್ನ ಕತೆ ಏನು, ಇಂಡಸ್ಟ್ರಿಯ ಕತೆ ಏನು ಅನ್ನುವಂಥದ್ದು, ಅಂದರೆ ಬಣ್ಣದ ಲೋಕಕ್ಕೆ ಮರಳುತ್ತಾರಾ ಅಥವಾ ದೂರ ಉಳಿತಾರಾ ಅನ್ನುವಂಥದ್ದು. ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ ಸಂಜನಾ ಮುರಳಿ ಅವರು ಮದುವೆ ಆದ್ರೂ ಕೂಡ ಸೀರಿಯಲ್ ಇಂಡಸ್ಟ್ರಿಯಿಂದ ಅಥವಾ ನಟನ ಕ್ಷೇತ್ರದಿಂದ ದೂರ ಉಳಿಯುವಂತಹ ಆಲೋಚನೆಯಲ್ಲಿ ಇಲ್ಲ ಅನ್ನೋದು ಗೊತ್ತಾಗಿದೆ. ಅದೇ ಕಾರಣಕ್ಕೆ ಸಮರ್ಥ ಅವರನ್ನು ಪ್ರೀತಿಸಿ ಮದುವೆ ಆಗಿರೋದು. ಇಲ್ಲಿ ಯಾವುದೇ ಸಾಮಾನ್ಯವಾಗಿ ಪ್ರೀತಿಸಿ ಮದುವೆ ಆದಂಥ ಸಂದರ್ಭದಲ್ಲಿ ಇಲ್ಲಿ ವೃತ್ತಿಗಳು ಅಡ್ಡ ಬರೋದಿಲ್ಲ. ಈಗ ಸಮರ್ಥ ಹೇಳಿ ಕೇಳಿ ವೈದ್ಯರು ಕೂಡ ಆಗಿರೋದ್ರಿಂದ ತುಂಬ ಮೆಚ್ಯೂರ್ಡ್ ಆಗಿರ್ತಾರೆ. ಸೊ ದಟ್ ಅವರು ಕೂಡ ಈಕೆಯ ವೃತ್ತಿಗೆ ಅಡ್ಡಿ ಹೋಗೋದಿಲ್ಲ ಅಥವಾ ಬರೋದಿಲ್ಲ ಅನ್ನೋದು ಇವರ ನಂಬಿಕೆ. ಸೊ ದಟ್ಟು ಈಗ ಗಂಧದ ಗುಡಿ ಧಾರಾವಾಹಿಯಲ್ಲಿ ನಟಿಸ್ತಿರುವಂಥ ಈಕೆ ನಟನೆಯನ್ನು ನಿಲ್ಲಿಸುವಂಥ ಅವಶ್ಯಕತೆ ಇಲ್ಲ, ನಿಲ್ಲಿಸೋದು ಕೂಡ ಇಲ್ಲ. ಈಗಾಗಲೇ ಸಾಕಷ್ಟು ಸಂಚಿಕೆಗಳಲ್ಲಿ ಸಂಜನಾ ಕಾಣಿಸ್ಕೊಂಡಿದ್ದಾರೆ. ಈ ನಡುವೆ ಎಂಗೇಜ್ಮೆಂಟ್ ಕೂಡ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಈ ಸಿನಿಮಾ ರಂಗದಿಂದ ಅಥವಾ ಬಣ್ಣದ ಲೋಕದಿಂದ ದೂರ ಉಳಿತಾರೆ, ಹಾಗೇನಿಲ್ಲ ಅಂತ ಹೇಳ್ತಾ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮುಂದೆ ಮದುವೆ ದಿನಾಂಕವನ್ನು ಕೂಡ ಘೋಷಣೆ ಮಾಡೋದಾಗಿಯೂ ಕೂಡ ಹೇಳಿದ್ದಾರೆ. ಜೊತೆಗೆ ಎಲ್ಲಿ ಮದುವೆ ಆಗೋದು, ದಾವಣಗೆರೆಯಲ್ಲೋ ಬೆಂಗಳೂರಿನಲ್ಲೋ, ಇದ್ರ ಬಗ್ಗೆನೂ ಕೂಡ ಶೀಘ್ರದಲ್ಲೇ ಅನೌನ್ಸ್ಮೆಂಟನ್ನು ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದು. ಒಟ್ಟಿನಲ್ಲಿ ಸಂಜನಾ ಮುರಳಿ ಕೊಟ್ಟಿರುವಂಥ ಈ ಸರ್ಪ್ರೈಸ್ ಸುದ್ದಿಗೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಎನಿವೇ, ಸಂಜನಾ ಮುರಳಿ ಮತ್ತು ಸಮರ್ಥ ಅವರ ಈ ದಾಂಪತ್ಯ ಜೀವನ, ಎಂಗೇಜ್ಮೆಂಟ್ ನಂತರದ ಜೀವನ ಹಾಗೆಯೇ ದಾಂಪತ್ಯ ಜೀವನ ಎರಡೂ ಕೂಡ ಸುಂದರವಾಗಿ ಸುಖಮಯವಾಗಿರಲಿ ಅನ್ನೋದು ನಮ್ಮ ಹಾರೈಕೆ, ನಮ್ಮ ಆಶಯ. ನಿಮ್ಮ ಹಾರೈಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆಷ್ಟು ಸರ್ಪ್ರೈಸ್ ಆಗಿತ್ತು ಈ ಸಂಜನಾ ಮುರಳಿ ಅವರ ಎಂಗೇಜ್ಮೆಂಟ್ ಸುದ್ದಿಯನ್ನು ಕೇಳಿ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.